ಇಂಡಸ್ಟ್ರಿ ಆಗಿರೋದ್ರಿಂದ ಅಲ್ಲೂ ಫಿಲ್ಮ್ ಚೇಂಬರ್ ಇದೆ, ಇಲ್ಲೂ ಫಿಲ್ಮ್ ಚೇಂಬರ್ ಇದೆ. ಆ ಒಂದು ಸಂಪರ್ಕ ಯಾವತ್ತೂ ಕೂಡ ನಮಗೆ ಅವ್ರಿಗೂ ನಮಗೂ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ. ಹಾಗಾಗಿ ನಾವು ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ. ಇಲ್ಲಿ ವಿತರಕರನ್ನ ನೇರವಾಗಿ ಕರೆದಿದ್ದೀವಿ, ಅವ್ರಿಗೆ ತಿಳಿ ಹೇಳಿದ್ದೀವಿ, ಇದು ನಿಮ್ಮ ಜವಾಬ್ದಾರಿ, ನೀವು ಮಾಡಬೇಕು, ನೀವು ಮಾಡ್ತಿರೋ ಬಿಡ್ತಿರೋ, ಇಲ್ಲ ನಾಳೆ ನಿಮಗೆ ತೊಂದರೆ ಆಗುತ್ತೆ, ಅದಕ್ಕೆ ನೀವು ಅದನ್ನು ತೊಂದರೆ ನೀವು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಕಾರಣ ಅವರು ಹೇಳಿದ್ದಾರೆ, ನನಗೆ ಯಾವುದೇ ಕಾರಣದಲ್ಲೂ ನಾನು ಮಾಡಲೇಬೇಕು ಅಂತ ಪ್ರೆಷರ್ ಬಂದಾಗ ನಾನು ಏನು ಮಾಡೋಕ್ಕಾಗಲ್ಲ ಸರ್, ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ. ಅದಕ್ಕೆ ಅವ್ರನ್ನೂ ಕೂರಿಸಿದ್ವಿ, ಅವರು ಮಾತಾಡ್ತಾರೆ, ಒಂದೆರಡು ಮಾತಾಡ್ತಾರೆ. ಖಂಡಿತವಾಗಿ ಒಂದು ನೇರವಾಗಿ ಹೇಳ್ತೀನಿ, ಕ್ಷಮಾಪಣೆ ಅನ್ನೋ ಪದ ಬರಲಿಲ್ಲ ಕಮಲ್ ಹಾಸನ್ ಕಡೆಯಿಂದ ಅಂದರೆ ಖಂಡಿತವಾಗಿ ನಾವು ಆ ಯಾವುದೇ ಅವ್ರ ಚಿತ್ರನ ಬಿಡುಗಡೆ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಕೂಡ ವಾಣಿಜ್ಯ ಮಂಡಳಿ ಕನ್ನಡ ಪರ ಹೋರಾಟಗಾರರ ಜೊತೆ ನಾವು ಇದ್ದೀವಿ, ನಮ್ಮದು ಜವಾಬ್ದಾರಿ ಕೂಡ ಇದೆ. ಸರ್, ಈಗಾಗಲೇ ಕನ್ನಡ ಪರ ಸಂಘಟನೆ ಒಂದು ಎಚ್ಚರಿಕೆ ಕೊಟ್ಟಿದೆ, ಒಂದು ವೇಳೆ ಸಪೋರ್ಟಿಗೆ ನಿಂತದ್ದೇ ಆದಲ್ಲಿ ಅವರು ಕ್ಷಮೆ ಕೇಳದಿದ್ರೆ ವಾಣಿಜ್ಯ ಮಂಡಳಿಯನ್ನು ನೋಡದೆ ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ರು. ಧ್ವಂಸ ಮಾಡ್ತೀವಿ ಅಂತ ಹೇಳಿಲ್ಲ, ವಾಣಿಜ್ಯ ಮಂಡಳಿ ಮೇಲೆ ಕೂಡ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರು ಹೇಳ್ಕೊಳ್ಳಿ, ನಾವು ಹಂಗೆ ಓದಾಗ್ತಾನೆ. ನಾನೊಬ್ಬ ಕನ್ನಡ ಪರ ಹೋರಾಟಗಾರನಾಗಿದ್ಕೊಂಡೆ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣದಲ್ಲೂ ಕ್ಷಮೆ ಅನ್ನೋದಕ್ಕೆ ಒಂದು ನಮ್ಮಲ್ಲಿ ಒಂದು ಮಾನವೀಯತೆ ಇದೆ, ಅದನ್ನು ನಾವು ಮಾಡ್ಬೋದು. ಆ ಕ್ಷಮೆ ಕೇಳಲಿಲ್ಲ ಅಂದರೆ ಪಿಕ್ಚರ್ ಬಿಡುಗಡೆ ಆಗುತ್ತೆ.